ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. 21ನೇ ಕ್ಲಾಸ್ ಇವತ್ತಿಂದು. ಇಷ್ಟು ಈಸಿ ಮೆಥಡಲ್ಲಿ ಇದುವರೆಗೂ ನಿಮಗೆ ಯಾರು ಹೇಳ್ಕೊಟ್ಟಿರಲ್ಲ. ಅಷ್ಟು ಈಸಿ ಮೆಥಡಲ್ಲಿ ಒಂದೇ ಸರಿಗೆ ನಿಮಗೆ ಈ ಬ್ಲೌಸ್ ಕಟಿಂಗ್ ಫುಲ್ ಒಂದು ಬ್ಲೌಸಲ್ಲಿ ನಾವು ಸ್ಲೀವ್ ಆಯಿತು, ಪೈಪಿಂಗು, ಕ್ರಾಸ್ ಬೆಲ್ಟು, ಪೈಪಿಂಗ್ ಪೀಸು, ಹುಕ್ ಪಟ್ಟಿ ಎಲ್ಲ ಥರದ್ದನ್ನು ನಾವು ಬಾಡಿ ಪೀಸ್ ಎಲ್ಲನೂ ಅಷ್ಟೇ ಒಂದು ಬ್ಲೌಸಲ್ಲಿ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ವಿವರವಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ, ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೀವು ಒಂದೊಂದು ಸ್ಕಿಪ್ ಮಾಡಿಬಿಟ್ರೆ ಏನಾಗುತ್ತೆ, ಮತ್ತೆ ಕಮೆಂಟ್ಸ್ ಕೇಳ್ತೀರಾ ಅದು ಹೇಗೆ ಇದು ಹೇಗೆ ಅಂತ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿದ್ರೆ ನಿಮಗೇನೆ ಇದು ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ನೀವು ಫಸ್ಟಿಗೆ ಒಂದು ಬ್ಲೌಸ್ ಪೀಸ್ ಇದನ್ನು ನಾನು ನಾರ್ಮಲಾಗಿ ಒಂದು ಬ್ಲೌಸ್ ಪೀಸ್ ಇರುತ್ತಲ್ಲ ಸಾದಾ, ಅದರಿಂದ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ಪೀಸು ಎಷ್ಟು ಸೆಂಟಿಮೀಟ್ರ್ ಇದೆ ಅಂತ ಮೊದಲಿಗೆ ನೋಡಬೇಕು ನಾವು. ಮೇಯ್ನ್ ಇಂಪಾರ್ಟೆಂಟ್ ಇರೋದೇ ನಮಗೆ ಸೆಂಟಿಮೀಟರ್. ಯಾಕೆಂದರೆ ಒಂದು ಬ್ಲೌಸು ಮಿನಿಮಮ್ ಅಂದರೂ 80 ಸೆಂಟಿಮೀಟ್ರ್ ಆದರೂ ನಿಮಗೆ ಒಂದು ಬ್ಲೌಸ್ ಪೀಸ್ ಇರಲೇಬೇಕು. ಇಲ್ಲ ಅಂದರೆ ನಿಮಗೆ ಅದು ಬ್ಲೌಸು ಕರೆಕ್ಟಾಗಿ ಎಲ್ಲದು ಬರೋದಿಲ್ಲ. ಅಳತೆ ಸಣ್ಣದಿತ್ತು ಅಂದರೆ ಬರುತ್ತೆ, ದೊಡ್ಡ ಸೈಜ್ ಇತ್ತು ಅಂದರೆ ಒಂದು 80 ಸೆಂಟಿಮೀಟ್ರ್ ಆದ್ರೂ ಇರಬೇಕು ಈ ಪೀಸ್. ಹಾಗಾಗಿ ನೋಡಿ, ಈ ಕಡೆ ನಾನು ಇಂಚ್ ಬಗ್ಗೆ ನಿಮಗೆ ಕರೆಕ್ಟಾಗಿ ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ಇಂಚು ಇದು 6 ಇದೆ, 6 ಕಾಲು, 6.5, 6 ಮುಕ್ಕಾಲು, 7 ಈ ರೀತಿಯಾಗಿ ಇದು ಪಾಯಿಂಟ್ಸ್ ಈ ಚಿಕ್ಕದಾಗಿರೋದೆಲ್ಲ ಅಂತ ನಾನು ಕರೆಕ್ಟಾಗಿ ಇದನ್ನು ಹೇಳಿದ್ದೀನಿ ನಿಮಗೆ. ಈ ಕಡೆ ಬರೋದೇನಿದೆ ಇದು ಸೆಂಟಿಮೀಟರ್. ನೋಡಿ, ಸೆಂಟಿಮೀಟರ್ 25 ಸೆಂಟಿಮೀಟರ್ಗೆ 1/4 ಮೀಟರ್. ಇದು 50 ಬಂದರೆ ಅರ್ಧ ಮೀಟರ್. ಇದು 75 ಸೆಂಟಿಮೀಟರ್ ಬಂದರೆ 3/4 ಮೀಟರ್. ನಂತರ ಇದು 100ಕ್ಕೆ ಬಂದರೆ ಕರೆಕ್ಟಾಗಿ 1 ಮೀಟರ್ ಬಟ್ಟೆ. ಇದನ್ನು ನೀವು ಫಸ್ಟು ಈ ಟೇಪು ಮುಂದುಗಡೆ ನೋಡೋದಲ್ಲ, ಈ ಕಡೆಯಿಂದ ನೋಡಬೇಕು ಎಷ್ಟು ಸೆಂಟಿಮೀಟ್ರ್ ಇದೆ. ನಿಮಗೆ ಕಡಿಮೆ ಅಂದರೂ ಈ ಥರ ಬ್ಲೌಸಿಗೆ 80 ಸೆಂಟಿಮೀಟ್ರು ಇದ್ದರೆ ಸಾದಾ ಬ್ಲೌಸು, ಯಾವುದೇ ರೀತಿ ಕ್ರಾಸ್ ಕಟ್ಟು, ಪ್ರಿನ್ಸ್ ಕಟ್ಟು, ಕಟೋರಿ ಎಲ್ಲ ಅಲ್ಲ, ಈ ಸಾದಾ ಬ್ಲೌಸ್ಗೆ ನಿಮಗೆ 80 ಸೆಂಟಿಮೀಟರ್ ಇದ್ದರೆ ಈ ಬ್ಲೌಸು ಆಗುತ್ತೆ. ಇದರಲ್ಲೂ ಒಂದೊಂದು ಏನಿರುತ್ತೆ ಅಂದರೆ, ಈಗ ನೋಡಿ ಇದು ಅಂಚಿದೆ, ಇದನ್ನು ಅಂಚು ಅಂತಾರೆ. ಈ ಕಡೆ ಏನಿದೆ ಇದು ಒಂದೊಂದು ಪನ್ನ ದೊಡ್ಡದಿರುತ್ತೆ, ಒಂದೊಂದು ಪನ್ನ ಸಣ್ಣದಿರುತ್ತೆ. ಕಡಿಮೆ ರೇಟಿಂದಾದರೆ ಇದು ಪನ್ನ ಏನಿರುತ್ತೆ ಸಣ್ಣದಾಗಿರುತ್ತೆ. ಇದು 80 ಸೆಂಟಿಮೀಟ್ರ್ ಇದ್ದರೂ ಕೂಡ ಇದು ಒಂದೊಂದು ಪೀಸ್ ಸಣ್ಣದಾಗಿ ಬಂದುಬಿಡುತ್ತೆ. ಹಾಗಿದ್ದಾಗ ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಹಾಗೆಯೇ ನೀವು ವಿಡಿಯೋಗೆ ಲೈಕ್ ಕೊಡೋದು ಕಡಿಮೆ ಮಾಡಿದ್ದೀರಾ, ಹಾಗಾಗಿ ನನಗೂ ಕೂಡ ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ಟಿದೆ. ನೀವು ಎಷ್ಟು ಚೆನ್ನಾಗಿ ಲೈಕ್ಸ್ ಕೊಡ್ತೀರೋ ನನಗೆ ಅಷ್ಟು ಇಂಟ್ರೆಸ್ಟಿಂದ ನಾನು ವೀಡಿಯೋಸ್ನ ಮಾಡ್ತೀನಿ, ಆಯಿತಾ ಫ್ರೆಂಡ್ಸ್. ನೋಡಿ, ಅಂಚಿರೋದನ್ನು ನಾನು ಮೊದಲಿಗೆ ಕೂಡಿಸ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಾವು ಸ್ಲೀವ್ನ ಈ ಸೈಡ್ ತೆಗಿಬೇಕಾಗುತ್ತೆ, ಅಂಚಿರೋ ಕಡೆ ತೆಗಿಬಾರ್ದು, ಈ ಸೈಡು ತೆಗಿಬೇಕು. ಇದು ಪನ್ನ ಸಣ್ಣದಿದೆ, ನಿಮಗೆ ತೋರಿಸೋದಕ್ಕೆ ನಾನು ಇದನ್ನು ಕಟ್ ಮಾಡಿ ಹೊಲಿತಾ ಇರೋದು ಇದನ್ನು. ಹಾಗಾಗಿ ನಾನು ಇದನ್ನೇನು ಮಾಡ್ತೀನಿ ಅಂದರೆ ಅಂಚಿರೋ ಕಡೆನೇ ಹಾಕ್ಕೊತೀನಿ. ನೋಡಿ, ಅಂಚಿರೋ ಪೀಸ್ ಈ ಥರ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಸ್ಲೀವ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅಂಚಿರೋದು 2 ಫೋಲ್ಡಿಂಗ್ ಆಯಿತು, ಮತ್ತು ಈಗಿದು 4 ಫೋಲ್ಡಿಂಗಲ್ಲಿ ಹಾಕಿದ್ದೀನಿ. ನೋಡಿ, ನಾನು ಇದನ್ನು 4 ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಓಪನ್ ಇರೋದೇನಿದೆ ನನಗೆ ಈ ಕಡೆ ಅಪೋಸಿಟ್ ಇದೆ, ಮಡಚಿರೋದು 4 ಪೀಸ್ ಮಡಚಿರೋದು 4 ಭಾಗ ಆಗಿದೆ. ಇದು ನನ್ನ ಕಡೆ ಇದೆ. ಈ ಥರನೇ ನಾವು ಸ್ಲೀವ್ಗೆ ಹಾಕ್ಕೋಬೇಕು. ಇದು ಅಂಚಿರೋ ಕಡೆ ನಂದು ಇದು ಎಡಗಡೆ ಸೈಡ್ಗಿದೆ. ನಾನು ಅಂಚಿರೋದಕ್ಕೆ 1 ಇಂಚ್ ಮಾತ್ರ ಇಲ್ಲಿ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ, ಇದನ್ನು ಫೋಲ್ಡಿಂಗ್ ಮಾಡೋದಕ್ಕೆ. ಅಂಚು ಇಲ್ಲ ಅಂದರೆ ನೀವು ಇನ್ನೂ ಒಂದು ಅರ್ಧ ಇಂಚು ಹೆಚ್ಚಿಗೆ ತೊಗೋಬೇಕಾಗತ್ತೆ. ಈಗ ನಾನು ಇದು 1 ಇಂಚು ತೊಗೊಂಡಿದ್ದೀನಿ ಅಂಚಿರೋದಕ್ಕೆ. ಅಂಚು ಇಲ್ಲ ಅಂದರೆ ಇದನ್ನು 1.5 ಇಂಚಿಗೆ ತೊಗೋಬೇಕಾಗತ್ತೆ. ಹಾಗೆಯೇ ಇದ್ರದ್ದು ಸ್ಲೀವ್ ಬಂದು 4.5 ಇಂಚ್, ಅರ್ಧ ಇಂಚು ಸ್ಟಿಚಿಂಗಿಗೆ ಹೆಚ್ಚಿಗೆ ತೊಗೊಳ್ಳೇಬೇಕು. ನೀವು ಮಾರ್ಜಿನ್ ಅಂದರೆ ಹೆಚ್ಚಿಗೆ ತೊಗೊಳ್ಳೇಬೇಕು. ಇಲ್ಲ ಅಂದರೆ ಏನಾಗುತ್ತೆ, ನೀವು 4.5ನೇ ಇಟ್ಕೊಂಡ್ರಿ ಅಂದರೆ ಏನಾಗುತ್ತೆ, 1/2 ಇಂಚ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇದನ್ನು ಕೂಡ ಕಂಪಲ್ಸರಿಯಾಗಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದನ್ನು ತೊಗೊಳ್ಳೇಬೇಕು. ನೋಡಿ, 4.5 ಅರ್ಧ ಇಂಚು ಹೊಲಿಯೋದಕ್ಕೆ. ಈ ಕಡೆನೂ ಅಷ್ಟೇ 4.5 5 ಕ್ರಾಸ್ ಆಗಿದೆ. ಇದು ಇಲ್ಲಿಂದ 2 ಇಂಚು ಡೌನ್ ತೊಗೊತಾ ಇದ್ದೀನಿ. ಇದು ನಾನು ತೊಗೊಂಡಿರೋಂಥ ಬ್ಲೌಸು 30 ಇಂಚು ಸೈಜಿನ ತೊಗೊಂಡಿರೋಂಥ ಬ್ಲೌಸ್ ಇದು. ಇನ್ನೂ ಒಂದು ಇದನ್ನು ನೀವು ಇಲ್ಲಿ ಹಾಕ್ಕೊಂಡಿರ್ತೀರಲ್ಲ, ಈ 4 ಪೀಸ್ ಏನಿದೆ ಒಂದೇ ಲೆವೆಲ್ಲಿಗೆ ಇರಬೇಕು. ಇದು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ
ಸಪೋಸ್ ಈಗಿದ ಅಂಚಿದೆ ಕರೆಕ್ಟಾಗಿರುತ್ತೆ, ಅಂಚಿಲ್ಲ ಈ ಥರ ನಾವು 4 ಫೋಲ್ಡಿಂಗಲ್ಲಿ ಈ ಕಡೆ ಹಾಕ್ಕೊಂಡಿದ್ದೀವಿ ಅಂದಾಗ ನೀವು ಸ್ಟ್ರೈಟಾಗಿ ಒಂದು ಲೈನ್ ಹಾಕಬೇಕು ನೋಡಿ. ಈಗೇನಾದರೂ ಇದು ಒಂಚೂರು ಇಲ್ಲಿ ಈ ಥರ ಹೆಚ್ಚು ಕಡಿಮೆ ಇತ್ತು ಅಂದರೆ ನಾವು ಸ್ಟಿಚಿಂಗ್ ಮಾಡೋವಾಗ ಇದರಿಂದ ಕೂಡ ನಮ್ಮದು ಸೈಡ್ ಫಿಟ್ಟಿಂಗಲ್ಲಿ ತುಂಬಾ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಇದು ನಾವು ಕಂಪಲ್ಸರಿಯಾಗಿ ಗಮನವಾಗಿ ನೋಡಲೇಬೇಕು, ಇದು ಕರೆಕ್ಟಾಗಿ ಇರಲೇಬೇಕು. ಸ್ಟ್ರೈಟಾಗಿ ಲೈನ್ ಹಾಕ್ಕೊತಾ ಇದ್ದೀನಿ. ಈ ಡೌನ್ಗೂ ಕೂಡ ನಾನಿಲ್ಲಿ ಒಂದು ಲೈನ್ನ ಹಾಕಿದ್ದೀನಿ. ಆಲ್ರೆಡಿ ನಾನು ಸ್ಲೀವ್ದು ಎಲ್ಲನೂ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದನ್ನೆಲ್ಲ ನೋಡಿದರೆ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ. ನೀವು ಯಾರೇ ಹೊಸ್ದಾಗಿ ನೋಡ್ತಾ ಇದ್ದರೂ ಕೂಡ ಕ್ಲಾಸ್ 1ನಿಂದ ನೀವು ನೋಡಬೇಕಾಗುತ್ತೆ. ನೋಡಿ, ನಾವು ಇದನ್ನು ಎಲ್ಲದಕ್ಕೂ 1.5 ತೊಗೊತೀವಿ. ಇದು 28 ಸೈಜ್ ಕಡಿಮೆ ಇರೋದಕ್ಕೆ ನಾನಿಲ್ಲಿ 1/4 ಇಂಚನ್ನ ತೊಗೊತಾ ಇದ್ದೀನಿ ಇಲ್ಲಿ. ಹಾಗೆಯೇ ಇದ್ರದ್ದು ಅಗಲ ಬಂದು ನನಗೆ 6 ಇಂಚ್ ಬೇಕಾಗುತ್ತೆ. ಈ ಕಡೆ 1.5 ಇಂಚ್ ಎಕ್ಸ್ಟ್ರಾ ಬೇಕು ನೋಡಿ. ಇದು ಕರೆಕ್ಟಾಗಿ ನಮಗೆ ಅಗಲ ಎಷ್ಟು ಬೇಕು ಅಂತ ನೋಡಿಕೊಂಡು ಮುಂದಕ್ಕೆ ನಾವು 1.5 ಅಥವಾ 2 ಇಂಚು ತೊಗೋಬೋದು. ಇಲ್ಲಿ ಸ್ಲೀವ್ ಲೂಸಿಂಗ್ ಬಂದು 4.5 ಇಂಚ್ ಇದೆ ಅದು. ನಂತರ ಇಲ್ಲೂ ಕೂಡ ನಾನು ಎಕ್ಸ್ಟ್ರಾ 1.5 ಇಂಚ್ ತೊಗೊತಾ ಇದ್ದೀನಿ. ತುಂಬ ಸಣ್ಣ ಅಳತೆ ಇದು, ಹಾಗಾಗಿ ಇದಕ್ಕೆ ಒಂದು ಲೈನ್. ತುಂಬಾ ಅಂದರೆ ತುಂಬ ಸಣ್ಣ ಸೈಜ್ ಇದು, ತುಂಬ ತೆಳ್ಳಗಿದ್ದಾರೆ ಅಂಥವ್ರಿಗೆ, ದಪ್ಪ ಇರೋರಿಗೆ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ತೆಳ್ಳಗಿರೋರಿಗೆ ಬ್ಲೌಸ್ ಸ್ಟಿಚ್ ಮಾಡಬೇಕಂದ್ರೆ ತುಂಬಾ ಅಲ್ಲಿ ಲೂಸು ಇಲ್ಲಿ ಲೂಸು ಅಂತ ಅಂದ್ಬಿಡ್ತಾರೆ ನೋಡಿ. ಈಗ ಇದು ಏನಿದೆ ಈ 1/4ಇಂದ ನಾನು ಇದನ್ನು ಹೀಗೆ ಶೇಪ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಕರೆಕ್ಟಾಗಿ ಶೇಪ್ನ ಹಾಕಬೇಕಾಗುತ್ತೆ. ಈಗ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. 4 ಪೀಸ್ನು ನಾನು ಒಂದೇ ಸರಿ ಕಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಫ್ರೆಂಡ್ಸ್ ನೀವು ಕ್ಲಾಸ್ 1ನಿಂದ ನೋಡಿದಾಗ ನಿಮಗೆ ನೀಟಾಗಿ ಎಲ್ಲನೂ ಅರ್ಥ ಆಗುತ್ತೆ. ಇದರದ್ದು ಸ್ಟಿಚಿಂಗ್ ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ. ಈ ವಿಡಿಯೋ ಆಗಿದ ತಕ್ಷಣ ಮಳೆ ಬರ್ತಾ ಇದೆ, ಸೌಂಡ್ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ನೋಡಿ. ಈ ಎಕ್ಸ್ಟ್ರಾ ತೊಗೊಂಡಿರೋದಕ್ಕೆ ಕಂಪಲ್ಸರಿ ನ್ಯಾಚ್ ಹಾಕಲೇಬೇಕು. ಈ ಫೋಲ್ಡಿಂಗಿಗೆ ನ್ಯಾಚ್ ಹಾಕಲೇಬೇಕು. ನಂತರ ಈ ಸೆಂಟರ್ ನ್ಯಾಚ್ ಹಾಕಲೇಬೇಕು. ಈ ನ್ಯಾಚ್ಗಳೇನಿದ್ದಾವೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದರೂ ಒಂದನ್ನು ಬಿಟ್ರಿ ಅಂದರೆ ತುಂಬಾ ಎಲ್ಲ ಬ್ಲೌಸೇ ಹಾಳಾಗುತ್ತೆ. ಹಾಗಾಗಿ ಎಲ್ಲದನ್ನು ನಾವು ನೋಡಲೇಬೇಕು ನೋಡಿ. ಈಗ ನಾನು ವಾಪಸ್ ಇದನ್ನು ಡೌನ್ ತೊಗೊತಾ ಇದ್ದೀನಿ. ಈ ಏನು ಅರ್ಧ ಇಂಚ್ ಎಕ್ಸ್ಟ್ರಾ ನಾವು 1.5 ಇಂಚ್ ತೊಗೊಂಡಿರ್ತೀವಿ ಅಲ್ಲಿವರೆಗೂ ಈ ಶೇಪ್ ಅನ್ನೋದನ್ನು ನಾವು ಮುಂಭಾಗದ್ದು ತೆಗಿಲೇಬೇಕು. ನಂತರ ನೋಡಿ ಈಗಿಲ್ಲಿ ಫ್ರಂಟ್ ನ್ಯಾಚ್ನ ಹಾಕ್ಕೊತಾ ಇದ್ದೀನಿ. ಸ್ಲೀವ್ ಪಾರ್ಟ್ಸು ರೆಡಿ ಆಯಿತು ನೋಡಿ. ಈಗ ನಾನು ಬಾಡಿ ಪೀಸ್ನ ಹಾಕ್ತಾಯಿದ್ದೀನಿ. ಮೊದಲಿಗೆ ನಾನು ಇದನ್ನು ಹೀಗೆ ಇಟ್ಕೊತಾ ಹಾಕ್ತಾಯಿದ್ದೀನಿ. ಅಂಚಿರೋ ಕಡೆನೇ ಹಾಕ್ತಾಯಿದ್ದೀನಿ ನಾನು. ವಿಡಿಯೋ ಯಾಕೆ ಲೇಟ್ ಆಗ್ತಾಯಿದೆ ಅಂದರೆ ನಿನ್ನೆ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಅವರು ಇರೋವರೆಗೂ ನನಗೆ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಬ್ಯುಸಿ ಇರ್ತೀನಿ. ಹಾಗಾಗಿ ಅವ್ರು ಹೋದ್ಮೇಲೇ ನನಗೆ ಮತ್ತು ನಂದು ಕೂಡ ಹೊಲಿಯೋದಿರುತ್ತೆ. ಹಾಗಾಗಿ ತುಂಬಾ ನನಗೆ ಟೈಮೇ ಸಿಗ್ತಾ ಇಲ್ಲ. ಆದರೂ ಕ್ಲಾಸ್ನ ನಾನು ಸ್ಟಾಪ್ ಮಾಡೋದಿಲ್ಲ. ನೀವು ಲೈಕ್ ಕೊಟ್ಟರೆ ಸ್ಟಾಪ್ ಮಾಡೋದೇ ಇಲ್ಲ ಖಂಡಿತ. ನೋಡಿ 10 ಇಂಚ್ ಇದೆ ಇದು. ಈಗ ಇದನ್ನು ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸುತ್ತಳತೆಗೆ ಹಾಕ್ಕೊಂಡು ಉಳಿದಿರೋದೇನಿದೆ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಅರ್ಥ ಆಗ್ತಾ ಇದ್ದರೆ ನನಗೆ ಅರ್ಥ ಆಗುತ್ತೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಆದಷ್ಟು ನೋಡಿ. ಈಗ ಇದನ್ನು ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ಒಂದು ಲೈನ್ನ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಈ ಕಡೆ ಬಟ್ಟೆ ಅಷ್ಟೊಂದು ಸರಿಯಾಗಿಲ್ಲ ಇಲ್ಲಿ, ಹಾಗಾಗಿ ಇಲ್ಲಿ ನಾನೊಂದು ಲೈನ್ನ ಹಾಕ್ತಾಯಿದ್ದೀನಿ. ಇದು ನೋಡಿ ಉದ್ದ ಬಂದು 13.5 ಇಂಚ್. ಆ ಬ್ಲೌಸಲ್ಲಿರೋದು 12.5 ಇಂಚ್. ಬ್ಲೌಸಲ್ಲಿರೋದು 12.5 ಇಂಚು. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ನಾನು ಈ ಮಾರ್ಕಿಂದ 13.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ.
ಈ ಕಡೆ ಇರೋ ಪೀಸ್ನ ಇದನ್ನು ಹೀಗೆ ನಾವು ಮುಂದಕ್ಕೆ ಹಾಕ್ಕೋಬೇಕು. ಇನ್ನೂ ಒಂದೇನೆಂದರೆ, ನೀವು ಶೋಲ್ಡರ್ನ ಯಾವ ರೀತಿ ತೊಗೋಬೇಕು, ಅವ್ರದ್ದು ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ಅನ್ನೋದ್ರ ಮೇಲೆ ಶೋಲ್ಡರ್ ಡಿಪೆಂಡ್ ಆಗುತ್ತೆ. ಇದು 8.5 ಇಂಚ್ ಇದೆ. ಇದು ಬ್ಯಾಕ್ ನೆಕ್ಕು ಸ್ವಲ್ಪ ಡೀಪಾಗೇ ಇದೆ, ಯಾಕೆಂದರೆ ಅವರು ಸೈಜ್ ಕೂಡ ತುಂಬಾ ತೆಳ್ಳಗಿದ್ದಾರೆ, ಸಣ್ಣ ಇರೋದ್ರಿಂದ ನಾನು ಇದನ್ನು 4.25 ಇಂಚಿಗೆ ತೊಗೊತಾ ಇದ್ದೀನಿ. 4.25 ಇಂಚ್ ಶೋಲ್ಡರ್. ಹಾಗೆಯೇ ಇದು ಕೂಡ ನಾನು ಆರ್ಮೋಲ್ ಕೂಡ 4.25 ಇಂಚಿಗೆ ತೊಗೊತಾ ಇದ್ದೀನಿ. ಸೇಮ್ ಅದೇ ಲೈನು ಇಲ್ಲಿ ಕೂಡ ಹಾಕ್ಕೋಬೇಕು, ಯಾಕೆಂದರೆ ಲೈನ್ ಕ್ರಾಸಾಗಿ ಹೋಗಬಾರ್ದು ಅನ್ನೋದಕ್ಕೆ ಈ ರೀತಿ ಹಾಕ್ಕೋಬೇಕು. ಇದನ್ನು ನಾನಿಲ್ಲಿ ಬಾಕ್ಸ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ನಂತರ ಅವ್ರದ್ದು ಶೋಲ್ಡರ್ ಪಟ್ಟಿ ಏನಿದೆ, ಈ ಶೋಲ್ಡರ್ ಪಟ್ಟಿ 2.5 ಇಂಚ್ ಇದೆ. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು 3 ಇಂಚನ್ನ ನಾನು ಶೋಲ್ಡರ್ ಪಟ್ಟಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನಮಗೆ ನೆಕ್ ವಿಡ್ತ್ ಎಷ್ಟು ಉಳಿಯುತ್ತೆ ಇದರಲ್ಲಿ, 1.25 ಇಂಚ್ ನೆಕ್ ವಿಡ್ತ್ ಅನ್ನೋದು ಉಳಿಯುತ್ತೆ. ನೋಡಿ, ಫ್ರಂಟ್ ನೆಕ್ನ ನಾನು 6 ಇಂಚ್ ಮಾರ್ಕ್ ಮಾಡ್ತಾ. ನಂತರ ಟಕ್ಸ್ ಪಾಯಿಂಟ್ ನೋಡಿ, ಇದಕ್ಕೆ ಸೆಂಟ್ರ್ ಮಿಡ್ಲಲ್ಲಿ ಟಕ್ಸ್ ಪಾಯಿಂಟ್ನ ನೋಡ್ಕೋಬೇಕು ನಾವು. ಎಲ್ಲದನ್ನು ನಾನು ಹೇಳ್ಕೊಟ್ಟಿದ್ದೀನಿ, ನೀವು ಖಂಡಿತ ಆ ವಿಡಿಯೋ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕ್ರಾಸ್ ಬೆಲ್ಟ್ ಬಂದು 11.25 ಬರ್ತಾಯಿದೆ. ಇದು ನೋಡಿ, 2.5 ಇಂಚ್ ಡಾಟ್ಸ್ ಇದೆ. ಇದು ಫಸ್ಟ್ನೇದ್ದು. ಇದನ್ನು ನಾವು ಕರೆಕ್ಟಾಗಿ ಮಾರ್ಕ್ ಹಾಕ್ಕೋಬೇಕು. ನಂತರ ನೋಡಿ, ನಾನು ಇದನ್ನು ಈ ರೀತಿ ರೌಂಡ್ ಹಾಕ್ತಾಯಿದ್ದೀನಿ. ಈ ಸ್ಕೇಲ್ ಇಟ್ಟು ಹಾಕಿಬಿಡಿ, ನಿಮಗೆ ಕರೆಕ್ಟಾಗಿ ಬರುತ್ತೆ ಇದು. ಇಲ್ಲಿ ನಾನು 1.25 ಇದೆ, ಇಲ್ಲಿ 2 ಇಂಚ್ ಇದೆ, ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ, ರೌಂಡು ನೀವು ಯಾವ ರೀತಿಯಾಗಿ ಬೇಕಾದರೂ ರೌಂಡ್ ತೊಗೋಬೇಕು. ಬ್ರಾಡ್ ರೌಂಡ್ ಬೇಕಾದರೂ ತೊಗೋಬೋದು. ಇದಕ್ಕೆ ನಾನು ಮತ್ತೆ 1 ಇಂಚ್ ಈ ಮಾರ್ಕ್ಗೆ ಲೈನ್ ಹಾಕ್ತಾಯಿದ್ದೀನಿ. ಈ ಥರ ನೋಡಿ, ಇದು ಎಷ್ಟು ಬಂದಿದೆ, 3.5 ಇಂಚಿಗೆ ಬರ್ತಾಯಿದೆ. ಈ ಕಡೆ 1 ಇಂಚು, ನಂತರ ಈ ಕಡೆಗೆ 1 ಇಂಚ್ ಮಾರ್ಕ್ ಹಾಕ್ತಾಯಿದ್ದೀನಿ. ಇಲ್ಲಿ 1 ಇಂಚಿಗೆ ನಾನು ಕ್ರಾಸ್ ಬೆಲ್ಟ್ ಮಾರ್ಕ್ನ ಹಾಕ್ತಾಯಿದ್ದೀನಿ, ಶೇಪ್ ಬರಲಿಕ್ಕೆ. ಇಷ್ಟು ಫಸ್ಟ್ನೇ ಡಾಟ್ಸ್ ಒಂದು ನಮಗೆ ಕರೆಕ್ಟಾಗಿ ಬಂತು ಅಂದರೆ ಎಲ್ಲ ಡಾಟ್ಸು ಕರೆಕ್ಟಾಗಿ ಬರುತ್ತೆ. ಇಲ್ಲಿಂದ ನಾನು 2 ಇಂಚಿಗೆ ತೊಗೊಂಡಿದ್ದೀನಿ ಇದನ್ನು. ಇದ್ರದ್ದು ಉದ್ದ ಕೂಡ 2 ಇಂಚು ತೊಗೋಬೇಕು. ನಂತರ ಈ ಲೈನ್ನ ಕರೆಕ್ಟಾಗಿ ಇಟ್ಕೊಳ್ಳಿ, ಈ ಥರ ಇದಕ್ಕೆ ಟಚ್ ಆಗಿರಬೇಕು. ಇಲ್ಲಿಂದ ನಾವು 3 ಇಂಚಿಗೆ ತೊಗೊತಾ ಇದ್ದೀನಿ. ನೀವು 4ನೇ ಡಾಟ್ಸ್ ಹಾಕ್ತೀವಿ ಅನ್ನೋ ಹಾಗಿದ್ದರೆ ಇದನ್ನು ಕೂಡ ನಾವು ಇಲ್ಲಿ 2.5 ಇಂಚ್ ತೊಗೋಬೇಕಾಗತ್ತೆ. ಈ ಕ್ರಾಸ್ ಬೆಲ್ಟ್ ಏನಿದೆ, ಇಲ್ಲಿಂದ 2.5 ಇಂಚ್ ತೊಗೊಂಡು ಈ ರೀತಿಯಾಗಿ ಲೈನ್ನ ಹಾಕ್ಕೋಬೇಕು. ಅದು ಕೂಡ ಕ್ರಾಸಾಗಿ ಬರುತ್ತೆ. ನೋಡಿ, ಇಷ್ಟು ಕ್ರಾಸ್ ಬೆಲ್ಟ್ದಾಯಿತು. ನಾನು 13.5 ಇಂಚು ಬ್ಯಾಕಲ್ಲಿ ತೊಗೊಂಡಿದ್ದೆ, ಇದನ್ನು ನಾನು 14.5 ಇಂಚಿಗೆ ಫ್ರಂಟ್ದು ತೊಗೊತಾ ಇದ್ದೀನಿ. 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೀವೇನಾದರೂ 4ನೇ ಟಕ್ಸ್ ಹಿಡಿತೀವಿ ಅನ್ನೋಗಿದ್ದರೆ ಇನ್ನೂ ಒಂದು ಅರ್ಧ ಇಂಚು ಹೆಚ್ಚಿಗೆ ತೊಗೋಬೋದು. ನೋಡಿ, ಅವ್ರದ್ದು ಎದೆ ಸುತ್ತಳತೆ ಬಂದು 7.5 ಇಂಚ್ ಇದೆ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊತಾ ಇದ್ದೀನಿ ನಾನಿಲ್ಲಿ. ಹಾಗೆಯೇ ಇಲ್ಲಿ ಒಂದು ಸೊಂಟದ್ದು 7 ಇಂಚ್ ಇದೆ. ಇಲ್ಲಿ ಕೂಡ ನಾನು 1.5 ಇಂಚ್ ಎಕ್ಸ್ಟ್ರಾನೇ
ತೊಗೊತಾ ಇದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಲೈನ್ ಹಾಕ್ಕೊತೀನಿ. ಇದನ್ನು ನಾವು ಕಟ್ ಮಾಡಬೇಕಾಗತ್ತೆ. ನೋಡಿ, ಇದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡೂ ಕೂಡ ಇದರಲ್ಲೇ ಬಂದಿದೆ. ಮೊದಲಿಗೆ ನಾನಿಲ್ಲಿ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಯಾವ ರೀತಿಯಾಗಿ ಮಾರ್ಕ್ ಹಾಕಿರ್ತೀವೋ ಅದೇ ಸೇಮ್ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆನಂತರ ಫ್ರಂಟ್ ನೆಕ್ನ ಕಟ್ ಮಾಡ್ತಾ ಇದ್ದೀನಿ. ನಾನು ಇದನ್ನು 1/4 ಇಂಚು ಬ್ರಾಡಾಗಿ ತೊಗೊಂಡಿದ್ದೀನಿ. ನೋಡಿ, ಬಟ್ಟೆನ ಹಿಂಗೆ ಸೆಂಟ್ರಿಗೆ ಹಿಡ್ಕೊಂಡು ಇಷ್ಟು ತಿರ್ಗಿಸ್ಬೇಕು ನೀವು. ಇದನ್ನೆಲ್ಲ ಎತ್ತಿ ಹಾಕುವಾಗಿಲ್ಲ. ಎತ್ತಿ ಹಾಕಿದ್ರೆ ಅಂದರೆ ಖಂಡಿತ ಇದು ಬ್ಲೌಸ್ ಹಾಳಾಗುತ್ತೆ ಮೆಜರ್ಮೆಂಟ್. ಇದನ್ನು ಅಷ್ಟೇ ಕಟ್ ಮಾಡುವಾಗ ನೋಡಿ ಇಷ್ಟೇ ಕತ್ತರಿ ತೆಗೆದಿರಬೇಕು. ಆಗ ಇದು ರೌಂಡ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗಾಗಿ ಕರೆಕ್ಟಾಗಿ ಲಾಸ್ಟ್ ಪಾಯಿಂಟಿಗೆ ಸಿಸರ್ ಕ್ಲೋಸ್ ಮಾಡಬೇಕು. ಬ್ಯಾಕ್ದು ನಾನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಬಂದು ಆನಂತರ ಸ್ಟ್ರೈಟಾಗಿ ಬರಬೇಕು. ಇಲ್ಲಿ ಇದು ಏನಿದೆ ಎಕ್ಸ್ಟ್ರಾ ಇದನ್ನು ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಆನಂತರ ನೋಡಿ, ಇಲ್ಲಿ ನಮಗೆ ಫಿಟ್ಟಿಂಗಿದು ಕರೆಕ್ಟಾಗಿ ನ್ಯಾಚ್ ಹಾಕ್ಕೊತಾ ಇದ್ದೀನಿ. ಇದರದ್ದು ಕೂಡ ನಾನು ನ್ಯಾಚ್ ಹಾಕ್ತಾಯಿದ್ದೀನಿ. ಶೋಲ್ಡರ್ ಓಪನ್ ಮಾಡಿಬಿಡ್ತೀನಿ. ಇದು ಶೋಲ್ಡರ್ ನೀವು ಓಪನ್ ಮಾಡಿದ್ರೂ ನಡೆಯುತ್ತೆ, ಓಪನ್ ಮಾಡದೇ ಇದ್ರೂ ಇಲ್ಲಿ ನ್ಯಾಚ್ ಹಾಕಬೇಕಾಗುತ್ತೆ. ಇಲ್ಲೊಂದು ನ್ಯಾಚ್ ಹಾಕಿದ್ರೆ ಅಂದರೆ ನಿಮಗೆ ಶೋಲ್ಡರ್ ಏನು ಓಪನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೋಡಿ, ಇಲ್ಲಿ ಕೂಡ ನಾನು ಎಲ್ಲೆಲ್ಲಿ ನಮಗೆ ಡಾಟ್ಸ್ ಬರುತ್ತೆ ಅಲ್ಲೆಲ್ಲ ನಾನು ನ್ಯಾಚನ್ನ ಹಾಕ್ತಾಯಿದ್ದೀನಿ. ಬಟ್ಟೆನ ನೀವು ಸೆಂಟ್ರಿಗೆ ಪ್ರೆಷರ್ ಹಾಕಿ ಹಿಡಿದು ತಿರುಗಿಸ್ಬೇಕಾಗತ್ತೆ. ಇಲ್ಲಾಂದರೆ ಖಂಡಿತ ಅದು ಮೆಜರ್ಮೆಂಟ್ ಹಾಳಾಗುತ್ತೆ. ನಾನು ನಾಳೆ ವಿಡಿಯೋದಲ್ಲಿ ಇನ್ನೊಂದು ಥರ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಇದು ಬೇಸಿಕ್. ಇದನ್ನು ಕಲಿತ್ರೆ ನಿಮಗೆ ನೆಕ್ಸ್ಟ್ ಎಲ್ಲ ಈಸಿ ಆಗುತ್ತೆ. ನೋಡಿ, ಇದಕ್ಕೆ ಇಲ್ಲಿ ಒಂದು ನ್ಯಾಚ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದು ಬ್ಯಾಕಲ್ಲಿ ಬರುವಂಥ ಡಾಟ್ಸ್. ಎಂಟೂವರೆ ಇಂಚ್ ನೆಕ್ ಉದ್ದ ಇದೆ. ಇದು ಕತ್ತಿನ ಉದ್ದ 8.5 ಇಂಚ್ ಇದೆ. ಇಲ್ಲಿ ನಾವು 1/4 ಬಂದಿದೆ. ಇದು ಆಗಲ್ಲ. ಇಲ್ಲಿ ಬೇಕಿದ್ದರೆ ನಾವು 2.5 ಇಂಚು ಕೂಡ ತೊಗೋಬೋದು, ಅಥವಾ 2/4 ತೊಗೋಬೋದು. ನಾನು ಇಲ್ಲಿ 2/4 ತೊಗೊಂಡಿದ್ದೀನಿ. ಮುಂಭಾಗದಲ್ಲಿ 1/4 ಇಂಚ್ ತೊಗೊಂಡಿದ್ದೀವಿ ಎಕ್ಸ್ಟ್ರಾ. ಹಿಂಭಾಗಕ್ಕೆ ನಾನು 1/2 ಇಂಚನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಮಾತ್ರ ಕರೆಕ್ಟಾಗಿ ಅದೇ ಮೆಜರ್ಮೆಂಟ್ ಇರಬೇಕು. ಇಲ್ಲಿ ಮಾತ್ರ ಒಂಚೂರು ಬ್ರಾಡಾಗಿ ತೊಗೋಬೇಕಾಗತ್ತೆ. ಇದನ್ನು ನಾನಿಲ್ಲಿ ರೌಂಡ್ ಶೇಪ್ಗೆ ಹಾಕ್ತಾಯಿದ್ದೀನಿ. ನಿಮಗಿನ್ನೂ ಬ್ರಾಡ್ ಆಗಬೇಕಂದ್ರೆ ಈ ಸ್ಕೇಲ್ನ ಏನಿದೆ ನೀವು ಆರ್ಮೋಲ್ಗೆ ಹಾಕಬೇಕಾದ್ರೆ ಈ ರೀತಿ ಹಾಕ್ತೀವಿ ನಾವು. ನೆಕ್ ರೌಂಡ್ಗೆ ಹಾಕಬೇಕಾದ್ರೆ ಇದನ್ನು ರಿವರ್ಸ್ ಹಾಕಬೇಕಾಗತ್ತೆ. ಆಗ ನಮಗೆ ನೆಕ್ ಈಸಿಯಾಗಿ ರೌಂಡ್ ನೀಟಾಗಿ ಬರುತ್ತೆ ಅಂತ. ನೋಡಿ, ನಿಮಗೆ ಇನ್ನೂ ಬ್ರಾಡ್ ಬೇಕು ಅಂದರೆ ನಮಗೆ ಇಲ್ಲಿ ಬ್ರಾಡ್ ಬೇಡ, ಇಲ್ಲಿ ಅಗಲ ಚೆನ್ನಾಗಿರಬೇಕು ಅನ್ನೋ ಹಾಗಿದ್ದರೆ ಈ ಸ್ಕೇಲ್ನ ಈ ರೀತಿ ಹಾಕ್ಕೋಬೋದು. ಇಲ್ಲಾಂದರೆ ಇದಕ್ಕೆ ನಮಗೆ ಇಷ್ಟೇ ಸಾಕು ಅನ್ನೋ ಹಾಗಿದ್ದರೆ ಈ ಥರ ಕೂಡ ಹಾಕ್ಕೋಬೋದು. ಇದನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ನಮಗೆ ಫ್ರಂಟು ಬ್ಯಾಕ್ ಸ್ಲೀವ್ ಪಾರ್ಟ್ಸ್ ರೆಡಿಯಾಗಿದೆ. ಹಾಗೆಯೇ ಕ್ರಾಸ್ ಬೆಲ್ಟ್ ಕೂಡ ಸರಿಯಾಗಿ ಬಂದಿದೆ. ಈಗ ನೋಡಿ, ನಮಗೆ ಉಪ್ಪಟ್ಟಿ ನಾವು ಯಾವುದ್ರಲ್ಲಿ ತೆಗಿಬೇಕು ಅಂದರೆ ನಾವೇನು ಇದು ಶೋಲ್ಡರ್ ಕಟ್ ಮಾಡಿರ್ತೀವಲ್ಲ, ಹಾರ್ಮೋಲ್ ಶೇಪ್ ತೆಗೆದು ಕಟ್ ಮಾಡಿರ್ತೀವಲ್ಲ, ಅದರಲ್ಲೇ ನಾವು ಉಪ್ಪಟ್ಟಿ ಕಾಜಾಪಟ್ಟಿ ಅನ್ನೋದನ್ನು ಕಟ್ ಮಾಡಬೇಕಾಗತ್ತೆ. ಈಗ ನೋಡಿ, ಇದರಲ್ಲಿ 2 ಪೀಸ್ ಇದೆ. ಒಂದು ಅಂಚು ಇರೋದಿದೆ, ಒಂದು ಅಂಚು ಇಲ್ಲದೆ ಇರೋದಿದೆ. ಇದರ ಅಗಲ ಬಂದು ನೀವು 3 ಇಂಚು ತೊಗೋಬೇಕಾಗತ್ತೆ. ಯಾವ ಸೈಜ್ಗಾದರೂ ಇದು ಸೇಮ್ ಇರುತ್ತೆ, ಇದರಲ್ಲೇನು ಚೇಂಜ್ ಇರೋದಿಲ್ಲ. ಇದನ್ನು ನೋಡಿ, ಹಂಚಿರೋದ್ರಿಂದ ನಾನು ಇದನ್ನು 2.5 ಇಂಚಿಗೆ ತೊಗೊತಾ ಇದ್ದೀನಿ. ಇದನ್ನು ನೀವು ನೀಟಾಗಿ ಇಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನನಗೆ ರೂಢಿ ಇರೋದ್ರಿಂದ ನಾನು ಹಾಗೆ ಸ್ಟ್ರೈಟಾಗಿ ಕಟ್ ಮಾಡಿದ್ದೀನಿ.
ಕಣ್ಣು ಅಳತೆ ಕಲಿಬೇಕು. ಕಣ್ಣಲ್ಲೇ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಈ ಅಳತೆ ಸರಿ ಇದೆಯಾ ಇಲ್ವಾ ಅಂತ. ನೋಡಿ, ಹುಕ್ಪಟ್ಟಿ, ಕಾಜಾಪಟ್ಟಿ, ನಂತರ ಸ್ಲೀವು, ಕ್ರಾಸ್ ಬೆಲ್ಟ್. ಈ ಕ್ರಾಸ್ ಬೆಲ್ಟಿಗೆ ನಾವು ಇನ್ನೂ ಕಟ್ ಮಾಡ್ಕೋಬೇಕಾಗತ್ತೆ. ಇದ್ರದ್ದು ಎಲ್ಲ ರೆಡಿಯಾಗಿದೆ. ಇದು ನೋಡಿ, ಈ ರೀತಿಯಾಗಿದೆ. ಇದು ಇನ್ನೂ ಇಷ್ಟು ಬಟ್ಟೆ ನಮಗೆ ಇದರಿಂದ ಉಳಿದಿದೆ. ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಈ ರೀತಿಯಾಗಿ ಫೋಲ್ಡಿಂಗ್ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಓಪನ್ ಇರೋ ಕಡೆ, ಕ್ಲೋಸ್ ಇರೋ ಕಡೆ ಹಾಕೋಕ್ಕೆ ಹೋಗಬಾರ್ದು. ನೋಡಿ, ಇದು ಓಪನ್ ಇದೆ. ಓಪನ್ ಇರೋ ಕಡೆನೇ ನಾನು ಮತ್ತೆ ಇದನ್ನು ಈ ರೀತಿ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಈ ಕ್ರಾಸ್ ಬೆಲ್ಟ್ 1/2 ಇಂಚ್ ಕಡಿಮೆ ತೊಗೋಬೇಕಾಗುತ್ತೆ ಈ ರೀತಿ ಹಾಕ್ಕೊಂಡಾಗ. ಯಾಕೆಂದರೆ ಇಲ್ಲಿ ನಾವು ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಕೆಳಗಡೆ ಸೈಡು. ಹಾಗಾಗಿ 1/2 ಇಂಚನ್ನ ಬಿಟ್ಟಿದ್ದೀನಿ ನಾನು. ಇಲ್ಲಿ 1/2 ಇಂಚ್ ಬಿಟ್ಟು ಇದು ಎಕ್ಸ್ಟ್ರಾ ಏನಿದೆ ಇದನ್ನು ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಡಾಟ್ಸಲ್ಲಿ ನಮಗೆ ಹೋಗುತ್ತೆ ಅದು. ನೋಡಿ, ಕ್ರಾಸ್ ಬೆಲ್ಟ್ ಡಬಲ್ ಶೇಪ್, ಒಂದೇ ಇದರಲ್ಲೇ ನಮಗೆ ಡಬಲ್ ಪೀಸ್ ಬಂದುಬಿಡುತ್ತೆ ಇದು. ನಂತರ ಇದರಲ್ಲಿ ನಾನೇನು ಕಟ್ ಮಾಡ್ತಾಯಿದ್ದೀನಿ, ಪೈಪಿಂಗ್ ಪೀಸ್ನ ಕಟ್ ಮಾಡ್ತಾಯಿದ್ದೀನಿ. ಉಳಿದಿರೋ ಅಂಥ ಬಟ್ಟೆಯಲ್ಲಿ ಪೈಪಿಂಗ್ ಪೀಸ್ ಕಟ್ ಮಾಡ್ತಾಯಿದ್ದೀನಿ. ಪೈಪಿಂಗ್ ಪೀಸ್ ಕಟ್ ಮಾಡಬೇಕಾದ್ರೆ ಈ ರೀತಿ ಕ್ರಾಸ್ ಆಗಿರ್ಬೇಕು. ನೋಡಿ, ಈ ರೀತಿ ಎಳೆದಾಗ ಬಟ್ಟೆ ಈ ರೀತಿ ಹಿಗ್ಬೇಕದು. ಆವಾಗ ಪೈಪಿಂಗ್ ಪೀಸ್ ಕರೆಕ್ಟಾಗಿರುತ್ತೆ. ಪೈಪಿಂಗ್ ನಮಗೆ ಸ್ಟಿಚ್ ಮಾಡೋದಕ್ಕೂ ಕೂಡ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಈ ಸ್ಕೇಲ್ ಏನಿದೆ, ಇದು ಮೆಜರ್ಮೆಂಟ್, ಈ ಸ್ಕೇಲ್ ಅಳತೆಗೆ ನೀವು ಹಾಕ್ಕೋಬೋದು. ಇದು ಪೈಪಿಂಗ್ ಪೀಸ್ ಕರೆಕ್ಟಾಗಿ ಬರುತ್ತೆ. ಇದು ಈ ಅಳತೆ ಹಾಕ್ಕೊಂಡಾಗ ನಾನು ನಿಮಗಷ್ಟೇ ಒಂದು ತೋರಿಸ್ತೀನಿ. ನೀವು ಎಲ್ಲ ಪೀಸ್ನೂ ಅಷ್ಟೇ ಈ ರೀತಿ ಕ್ರಾಸಾಗಿ ಸ್ಕೇಲಿಂದ ಹಾಕ್ಕೋಬೇಕಾಗತ್ತೆ. ಒಂದು 1/4 ಇಂಚ್ ಅಗಲ ಇರಬೇಕಿದು ಪೈಪಿಂಗ್ ಪೀಸ್. 4 ಪೀಸ್ನ ನಾನು ಇದರಿಂದ ಮಾಡ್ಕೊತಾ ಇದ್ದೀನಿ. ಇನ್ಯಾವುದೇ ರೀತಿ ಪೀಸ್ ನಮಗೆ ಬೇಕಾಗಿಲ್ಲ. ಈ ಪೈಪಿಂಗ್ ಪೀಸ್ ಒಂದಾಯಿತು ಅಂದರೆ ಎಲ್ಲ ಫುಲ್ ಒಂದು ಬ್ಲೌಸಿಗೆ ಏನು ಬೇಕೋ ಎಲ್ಲ ಪಾರ್ಟ್ಸು ರೆಡಿಯಾಗಿದ್ದಾವೆ. ಈ ಬ್ಲೌಸ್ ಆದಮೇಲೆ ಫ್ರೆಂಡ್ಸ್, ಫ್ರಂಟು ಬ್ಯಾಕು ಸಪ್ರೇಟಾಗಿ ಮಾಡೋದು ಅದನ್ನು ನೀವು ಕಲೀಲೇಬೇಕು. ಎಲ್ಲ ಬ್ಲೌಸ್ಗೂ ಇದೇ ಮೆಥಡ್ ಫಾಲೋ ಆಗೋದಿಲ್ಲ. ಈಗ ಒಬ್ಬೊಬ್ಬರು ಒಂದೊಂದು ಥರ ಬ್ಲೌಸ್ ಉಡ್ತಿರ್ತಾರೆ. ಅದಕ್ಕೆಲ್ಲ ನಾವು ಬೇರೆ ಬೇರೆ ಸೈಜ್ ಮೇಲೆ ಎಲ್ಲದೂ ಅಷ್ಟೇ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ. ಅದನ್ನೆಲ್ಲ ನಿಮಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ಹೇಳ್ಕೊಡ್ತೀನಿ. ಇದು ಒಂದೇ ಮೆಥಡ್ಡು, ಇದಕ್ಕೆ ನೀವು ಕಲಿಬೇಕು. ಅಂದರೆ ಏನೋ ಬೇಸಿಕ್, ಇದು ಒಂದು ಬ್ಲೌಸ್ ಯಾವ ರೀತಿ ಅನ್ನೋದನ್ನು ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಒಂದು ಕರೆಕ್ಟಾಗಿ ಒಂದು ಬ್ಲೌಸ್ ಬೇಕು ಅಂದರೆ ಆ ಮೆಥಡ್ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಒಂದು ಬ್ಲೌಸ್ಗೆ ನಮಗೆ ಏನೆಲ್ಲ ಬೇಕು, ಪೈಪಿಂಗ್ ಪೀಸ್. ಈ ಪೈಪಿಂಗ್ ಪೀಸ್ ಏನಿದೆ, ನೀವು ಯಾವ ರೀತಿ ಕಟ್ ಮಾಡ್ತೀರೋ ಅದ್ರ ಮೇಲೆ ಪೈಪಿಂಗು ನೀಟಾಗಿ ಬರುತ್ತೆ. ಇದು ಕಟ್ ಮಾಡೋದೇ ಮೇಯ್ನಾಗಿರೋದು. ಇಲ್ಲಿ ಒಂದು ಸೈಜ್ ಆಗಲ್ಲ, ಇಲ್ಲಿ ಬರ್ತಾ ಸಣ್ಣ ಆ ಥರ ಮಾಡಿದ್ರಿ ಅಂದರೆ ಪೈಪಿಂಗು ನೀವು ಎಷ್ಟೇ ನೀಟಾಗಿ ಹೊಲಿಯೋಕೆ ಹೋದ್ರೂ ಕೂಡ ಪೈಪಿಂಗು ನೀಟಾಗಿ ಬರೋದಿಲ್ಲ. ನೋಡಿ, ಇದು ಪೈಪಿಂಗ್ ಪೀಸ್ ಆಗಿದೆ. ಇದು 2 ಕೂಡ ಕ್ರಾಸ್ ಬೆಲ್ಟ್ ಆಗಿದೆ. ನಂತರ ಇದು ಹುಕ್ಪಟ್ಟಿ, ಕಾಜಾಪಟ್ಟಿ ಆಗಿದೆ. ನಂತರ ಇದು ಸ್ಲೀವ್ ಆಗಿದೆ. ಇದು ಫ್ರಂಟ್ ಟು ಬ್ಯಾಕ್ 2 ಕೂಡ ರೆಡಿಯಾಗಿದೆ. ಇದು ಎಲ್ಲದು ನಮಗೆ ಒಂದು ಬ್ಲೌಸ್ಗೆ ಬೇಕಾಗಿರೋ ಅಂಥ ಪಾರ್ಟ್ಸ್ಗಳು. ಒಂದು ಬ್ಲೌಸಿಗೆ ಇಷ್ಟೆಲ್ಲ ಇದ್ದರೆ ನಮಗೆ ಒಂದು ಬ್ಲೌಸ್ ಅನ್ನೋದನ್ನು ನಾವು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಆನಂತರ ಬೆನ್ ಪಟ್ಟಿ ಒಂದು ಕಟ್ ಮಾಡಬೇಕು. ಬೆನ್ ಪಟ್ಟಿಗೆ ನಾನು ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊತೀನಿ. ಇದಕ್ಕೆ ಯಾವುದೇ ರೀತಿ ಕ್ರಾಸ್ ತೆಗಿಬಾರ್ದು, ಸ್ಟ್ರೈಟಾಗಿಯೇ ಕಟ್ ಮಾಡ್ಕೋಬೇಕಾಗತ್ತೆ. 3 ಇಂಚ್ ಅಗಲನೂ ತೊಗೋಬೋದು, ಅಥವಾ ನೀವು 2.5 ಇಂಚ್ ಅಗಲ ಕೂಡ ತೊಗೋಬೋದು. 3 ಇಂಚಿಗೆ ತೊಗೊಂಡ್ರಿ ಅಂದರೆ ನೀಟಾಗಿ ಬರುತ್ತೆ. 3 ಇಂಚಿಗೆ ನೀವು ತೊಗೋಬೇಕಾಗತ್ತೆ. ಈ ಪೀಸ್ನ ಏನಿದೆ ಈ ರೀತಿ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಈ ರೀತಿ ಕ್ರಾಸ್ ಬೆಲ್ಟ್ ಇರುತ್ತಲ್ಲ ಫ್ರೆಂಡ್ಸ್, ಒಂದು ಹೆಚ್ಚಿಗೆ ಇದನ್ನು ಕೂಡ ನೀವು ಹಿಂದೆ ಬೆನ್ ಪಟ್ಟಿಗೂ ಕೂಡ ಅಟ್ಯಾಚ್ ಮಾಡ್ಬೋದು, ಹೆಚ್ಚಿಗೆ ಇತ್ತು ಅಂದರೆ. ಇಲ್ಲಾಂದರೆ ಈ ರೀತಿ ಒಂದು 2-3 ಪೀಸ್ನ ಜಾಯಿಂಟ್ ಮಾಡಿಕೊಂಡು ನೀವು ಹಾಕಬೇಕಾಗತ್ತೆ.
ನೋಡಿ ಬೆನ್ನಿಗೆ ಪೀಸ್ ಕೂಡ ಇದು ರೆಡಿ ಆಯಿತು. ಇಷ್ಟೆಲ್ಲ ಒಂದು ಬ್ಲೌಸಿಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಇದರದ್ದು ಸ್ಟಿಚಿಂಗ್ ವಿಡಿಯೋನ ಫ್ರೆಂಡ್ಸ್ ನಾನು ನಾಳೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ಹಾಗಿದ್ದಾಗ ನಿಮಗೆ ನೀಟಾಗಿ ಎಲ್ಲದು ಅರ್ಥ ಆಗುತ್ತೆ. ವಿಡಿಯೋ ಅರ್ಥ ಆಗ್ತಾಯಿದ್ರೆ ಅರ್ಥ ಆಗ್ತಾಯಿದೆ ಅಂತ ನನಗೆ ಆದಷ್ಟು ಕಮೆಂಟ್ಸ್ ಮಾಡಿ. ನೀವು ಲೈಕ್ ಕೊಟ್ಟರೆ ನಾನು ಡೈಲಿ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತೀನಿ. ನೀವು ಲೈಕ್ಗೆ ಜಾಸ್ತಿ ಮನ್ಸು ಮಾಡಿ ಕೊಡ್ತಾಯಿಲ್ಲ, ಯಾಕೋ ಯಾರು ಏನು ಅರ್ಥ ಆಗ್ತಾ ಇಲ್ವೋ ನಾನು ಹೇಳೋದು ಗೊತ್ತಿಲ್ಲ. ಹಾಗಾಗಿ ಖಂಡಿತ ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಇದನ್ನು ನಾಳೆ ವಿಡಿಯೋದಲ್ಲಿ ಇದರದ್ದು ಸ್ಟಿಚಿಂಗ್ ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ನಮ್ಮ ವಿಡಿಯೋನ ಆದಷ್ಟು ನೀವು ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಕಲಿಯೋದಕ್ಕೆ ಈಸಿ ಆಗುತ್ತೆ. ಬೇಸಿಕ್ ಏನು ಗೊತ್ತಿಲ್ಲದೆ ಇರೋವ್ರಿಗೂ ಕೂಡ ಕಲಿಬೋದು ಅಂತ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.